ಕಾವ್ಯನ ಅಳಿಸೋದು ಒಂದು ಸೀಕ್ರೆಟ್ ಟಾಸ್ಕ್ ಗಿಲ್ಲಿ ಆ್ಯಂಡ್ ಅಶ್ವಿನಿಗೆ ಕೊಟ್ಟಿರ್ತಾನೆ ಬಿಗ್ ಬಾಸ್. ಅದರ ಭಾಗವಾಗಿ ಗಿಲ್ಲಿ ಕಾವ್ಯನ ಉರ್ಸೋಕೆ ಸ್ಟಾರ್ಟ್ ಮಾಡ್ತಾನೆ. ಈ ಮನೆಯಲ್ಲಿ ಲಕ್ಕಿ ಸ್ಪಂದನ ಅಲ್ಲ, ನೀನು ಲಕ್ಕಿ, ಇಲ್ಲಿವರೆಗೂ ಲಕ್ಕಿದಿಂದನೇ ನೀನು ಬಂದೀಯ, ನೀನು ನನ್ನ ಅಂತೀಯಲ್ಲ, ನೀನು ಈ ಮನೆಯಲ್ಲಿ ಇಲ್ಲಿವರೆಗೂ ಏನು ಕೆಲಸ ಮಾಡಿದೀಯ. ಅಷ್ಟೇ ಅಲ್ಲದೆ ನಾನು ರೇಗಿಸಿದ್ನಂತ ಇವಳು ನನ್ನನ್ನು ನಾಮಿನೇಟ್ ಮಾಡ್ತಾಳ ಅಂಥೇಳಿ ಉರಿಸ್ತಾನೆ. ಮತ್ತು ನಾನು ಫಸ್ಟ್ ಜೋಡಿಯಾಗಿ ನಿನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿರಿ, ನಾನು ಮಾಡಿದ್ದು ಫಸ್ಟ್ ತಪ್ಪು ಅಂತ ಕೂಡ ರೇಗಾಡಿಸ್ತಾನೆ. ನನ್ನನ್ನು ಅಂತೀಯಲ್ಲ, ನೀನೇನು ಮಾಡಿದೆಯಾ ಈ ಮನೆಯಲ್ಲಿ ಅಂತ ಹೇಳಿ ಕೂಡ ಉರ್ಸೋಕೆ ಪ್ರಯತ್ನ ಮಾಡ್ತಾನೆ ಗಿಲ್ಲಿ. ಅದಕ್ಕೆ ಉತ್ತರವಾಗಿ ಕಾವ್ಯ ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ಸುಮ್ಮನಿದೆಯಾ, ಹೇಳ್ಬೋದಲ್ಲ ಇಷ್ಟು ದಿವಸ ಅಂತ ಕೇಳಿದಾಗ ಗಿಲ್ಲಿ, ನಾನು ನಿನ್ನ ಥರ ಅಲ್ಲಲ್ಲ ಎಲ್ಲ ಹೇಳಲಿಕ್ಕೆ, ನನಗೊಂದು ಫ್ರೆಂಡ್ಶಿಪ್ ಅಂತ ನಾನು ಒಂದು ಬೆಲೆ ಕೊಡ್ತೀನಿ, ಹಾಗಾಗಿ ನಾನು ನಿನಗೆ ಹೇಳಿಲ್ಲ ಅಂತ ಗಿಲ್ಲಿ ಹೇಳ್ತಾನೆ. ನಿಜ ಇದು ಆ್ಯಕ್ಚುಲಿ. ಯಾಕಂತಂದರೆ ಕಾವ್ಯ ಕೂಡ ಮನೆಯಲ್ಲಿ ಏನೂ ಮಾಡ್ತಿಲ್ಲ, ಜಸ್ಟ್ ಗಿಲ್ಲಿಯಿಂದ ಮೈಲೇಜ್ ತೊಗೊಂಡು ಮನೆಯಲ್ಲಿ ಉಳಿದಾರೆ ಹೊರತು ಅವಳದು ವೈಯಕ್ತಿಕವಾಗಿ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಮನೆಯಲ್ಲಿ. ಒಂದು ಟಾಸ್ಕ್ ತೊಗೊಳ್ಳಿ, ಒಂದು ಸ್ಟ್ಯಾಂಡ್ ತೊಗೊಳ್ಳಿ, ಯಾವ ವಿಷಯದಾಗಿಲ್ಲ. ಗಿಲ್ಲಿ ವಿಷಯದಲ್ಲಿ ಬಿಟ್ಟರೆ ಯಾವ ವಿಷಯದಲ್ಲೂ ಅವಳು ಸ್ಟ್ಯಾಂಡ್ ತಗೊಳ್ಳೋದಿಲ್ಲ. ಇತ್ತೀಚೆಗೆ ಗಿಲ್ಲಿ ಬಗ್ಗೆ ಕೂಡ ಬೇರೆಯವ್ರ ಹತ್ರ ಕೆಟ್ಟದಾಗಿ ಮಾತಾಡ್ತಾಯಿಲ್ಲ. ಗಿಲ್ಲಿ ಸುಮ್ಮನೆ ರೇಗಾಡಿಸ್ತಾನೆ ಅಂಥೇಳಿ ಎಲ್ಲರಿಗಿಂತ ಮುಂಚೆ ಇವಳೇ ಗಿಲ್ಲಿ ಮೇಲೆ ಅಲಿಗೇಷನ್ಸ್ ಮಾಡೋದು ಸ್ಟಾರ್ಟ್ ಮಾಡ್ತಾಳೆ. ಸೊ ಹಾಗಾಗಿ ಗಿಲ್ಲಿ ಏನು ರೇಗಿಸೋದಕ್ಕೆ ಪ್ರಯತ್ನ ಮಾಡಿರ್ತಾನಲ್ಲ, ಆ ರೇಗಿಸೋ ಪ್ರಯತ್ನದಲ್ಲಿ ಕಾವ್ಯ ಅಳ್ಕೊಂತ ಸ್ಪಂದನ ಹತ್ರ ಹೇಳ್ತಾಳೆ, ಗಿಲ್ಲಿ ತುಂಬ ಮಾತಾಡ್ಬಿಟ್ಟ, ಅದನ್ನು ನಾನು ತಗೊಳ್ಳಿಕ್ಕಾಗ್ತಿಲ್ಲ, ಅಷ್ಟೆಲ್ಲ ಮಾತಾಡ್ಬಿಟ್ಟಿದ್ದಾನೆ, ಭಾಳ ಬೇಜಾರಾಯಿತು ಅಂಥೇಳಿ ಕಾವ್ಯ ಸ್ಪಂದನ ಹತ್ರ ಮಾತಾಡ್ತಿರ್ತಾಳ. ಇದು ಈ ವಿಡಿಯೋ ಇವತ್ತು ಬಂದಿದ್ದಂಥ ಪ್ರೋಮೋದಲ್ಲಿ ಗೊತ್ತಾದಂಥ ವಿಷಯ. ಇನ್ನೊಂದು ಪ್ರೋಮೋ ಬಂದಿದೆ, ಅದರಲ್ಲಿ ಇನ್ನೊಂದು ಟಾಸ್ಕ್ ಕೊಟ್ಟಿರ್ತಾನೆ ಕಾವ್ಯ ಗಿಲ್ಲಿ ಆ್ಯಂಡ್ ಅಶ್ವಿನಿಗೆ. ಅದೇನಂತಂದರೆ ಕಿಚ್ಚನ ಚಪ್ಪಳದಲ್ಲಿ ಬಂದಾಗ ಅಲ್ಲಿ ಗೋಡೆ ಮೇಲೆ ಇಟ್ಟಿರುವಂಥ ಫೋಟೋಗಳನ್ನು ಒಂದೆರಡು ಫೋಟೋಗಳನ್ನು ತೊಗೊಂಡು ಯಾರು ಗೊತ್ತಾಗಲಾರ್ದಂಗೆ ಸ್ಟೋರ್ ರೂಮ್ದಲ್ಲಿ ಇಡಬೇಕು ಅನ್ನೋದು ಒಂದು ಟಾಸ್ಕ್ ಆಗಿರುತ್ತೆ. ಆ ಟಾಸ್ಕ್ನ ಕೂಡ ಗಿಲ್ಲಿ ಸಕ್ಸಸ್ಫುಲ್ಲಾಗಿ ಮಾಡ್ತಾನೆ. ಆದರೆ ಸ್ಪಂದನ ಅದನ್ನು ನೋಡ್ತಾಳೆ, ಯಾರೋ ಇಬ್ಬರು ಫೋಟೋಸ್ ತೆಗೆದುಬಿಟ್ಟಿದ್ದಾರೆ ಗೋಡೆ ಮೇಲೆ ಇದ್ದಿದ್ದು, ಕಿಚ್ಚನ ಚಪ್ಪಲೆ ತಗೊಂಡಿರುವಂಥ ವ್ಯಕ್ತಿಗಳ ಫೋಟೋಸನ್ನು ಯಾರೋ ಇದು ಬಚ್ಚಿಟ್ಟಿದ್ದಾರೆ ಅಂತ ಹೇಳುವಾಗ ರಜತ್ ತಂಡ ಚೈತ್ರ ಗಿಲ್ಲಿನ ದೇವರ ಮುಂದೆ ಕರ್ಕೊಂಡೋಗಿ, ನೀನು ದೇವ್ರ ಮೇಲೆ ಆಣೆ ಮಾಡಿ ಹೇಳಿ ಇದು ನಿನಗೆ ಸಂಬಂಧ ಇಲ್ಲ ಅಂಥೇಳಿ ಅವರು ಪ್ರಮಾಣ ಮಾಡಲಿಕ್ಕೆ ಟ್ರೈ ಮಾಡ್ತಾರಲ್ಲ, ಆಗಲೇ ಗಿಲ್ಲಿ ಅವರಿಂದ ತಪ್ಪಿಸ್ಕೊಂಡು ಓಡೋಗೋ ಪ್ರಯತ್ನ ಮಾಡ್ತಾನೆ. ಇದು ಇನ್ನೊಂದು ಪ್ರೋಮೋದಲ್ಲಿ ಬಂದಿರುವಂಥ ಇದು ಕ್ಲಿಪ್ಪಿಂಗ್ಸ್. ಸೊ ಇವತ್ತು ಎರಡಿನ ಪ್ರೋಮೋಗಳ ಇನ್ಫಾರ್ಮೇಷನ್ ಇದು. ಇವತ್ತು ಆ್ಯಕ್ಚುಯಲ್ ಏನಾಗುತ್ತೆ ಅನ್ನೋದು ನಾವು ಎಪಿಸೋಡ್ನಲ್ಲಿ ಕಾದು ನೋಡಬೇಕಾಗುತ್ತೆ.